ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಫ್ರೈಡೇ. ಇವತ್ತು ಇವರಿಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ. ಅಂದರೆ ಇವತ್ತಿವರಿಗೆ ಸ್ಕೂಲಿಗೆ ರಜೆ. ಇವತ್ತು UKG ಅವರಿಗೆ ಗ್ರ್ಯಾಜುಯೇಷನ್ ಡೇ ಇದೆ. ಸೊ ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಲಿಡೇ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಬೆಳಿಗ್ಗೆದ್ದು ಕೆಲಸ ಎಲ್ಲ ಬೇಗ ಬೇಗ ಆಯಿತು ಗೈಸ್. ಯಾಕೆಂತ ಹೇಳಿದರೆ ಎಂಥ ಟಿಫಿನ್ ಅದು ಇದು ಏನು ಕೊಡಲಿಕ್ಕೆ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಬೇಗ ಆಯಿತು ಇವತ್ತಿನ ಕೆಲಸ ಎಲ್ಲ. ಇನ್ನು ಡ್ರೆಸ್ ಒಂದು ವಾಶ್ ಮಾಡಲಿಕ್ಕಿದೆ. ಮತ್ತು ಒಂದು ಮಸಾಲೆ ಆಗಬೇಕು, ಅದು ಬೇಗ ಆಗ್ತದೆ ಗ್ರೈಂಡರಲ್ಲಿ ಇವಾಗ. ಮತ್ತು ಅನ್ನಕ್ಕೆ ಇಟ್ಟು ಗುಡಿಸಿ ಅದು ಎಲ್ಲ ಕೆಲಸ ಆಯಿತು. ಕಿಚನ್ ಇದ್ದಲ್ಲ. ಇವತ್ತು ಬೆಳಿಗ್ಗೆನೇ ಗ್ಯಾಸ್ ಮುಗಿಯಿತು ಗೈಸ್. ಇನ್ನು ಗ್ಯಾಸ್ ಇದ್ದು ದೊಡ್ಡ ಉಪದ್ರ. ಸಿಗ್ತದೆ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ತಿಂಡಿ ಮಾತ್ರ ಸ್ವಲ್ಪ ಕಷ್ಟ. ಬಟ್ ಒಲೆಯಲ್ಲಿ ಮಾಡ್ಬೋದು ಏನಾದರೂ ಮಾಡೋದಾದರೆ. ಸೊ ನೋಡಬೇಕು. ಒಂದೆರಡು ಮೂರು ದೋಸೆ ಮಾಡುವಷ್ಟರಲ್ಲಿ ಟೀ ಎಲ್ಲ ಆಗಿತ್ತು. ದೋಸೆ ಮಾಡುವಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು. ಹಾಗೆ ಇನ್ನು ಅವರಿಗೆ ಗ್ಯಾಸ್ನವರಿಗೆ ಫೋನ್ ಮಾಡಿ ಆಗಬೇಕು. ಹಾಗೆ ಗೈಸ, ಹಾಗೆ ಬಟ್ಟೆ ವಾಶ್ ಮಾಡಲಿಕ್ಕೊಂಡು ತುಂಬ ಉಂಟು. ಮೊನ್ನೆ ಅಲ್ಲಿ ಇಲ್ಲಿ ಅಂತ ಹಾಕಿದ್ದು, ನಿನ್ನೆ ಚರ್ಚಿಗೆ ಹೋದಾಗೆಲ್ಲ ಹಾಕಿದ್ದು. ಹಾಗೆ ಎಲ್ಲ ಕೆಲಸ ಆದಮೇಲೆ, ಡ್ರೆಸ್ ಎಲ್ಲ ವಾಶ್ ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೇನೆ. ನಮ್ಮ ಬೆಕ್ಕು ನೋಡಿ ಗೈಸ್, ಅಲ್ಲಿ ಮೇಲೆ ಹೋಗಿ ಸೀಟಿನ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಕೆಳಗೆ. ನೋಡಿ ಗೈಸ್, ಮೋಡ ಆಗಿದೆ ಇವತ್ತು ಬೆಳಗ್ಗಿಂದ. ಮೋಡವೇ ಗೈಸ್, ತುಂಬ ಅಂದರೆ ತುಂಬ ಶೆಕೆ, ನಿಲ್ಲಕ್ಕೇನೆ ಆಗೋದಿಲ್ಲ. ನೋಡಿ ಮೋಡನೇ ಇದೆ ಇವತ್ತು, ಬಿಸಿಲೇ ಬೀಳಿಲ್ಲ. ನದಿ ಮೀನು ಗೈಸ್ ಇವತ್ತು ಪದಾರ್ಥಕ್ಕೆ. ಬೇರೆ ಏನು ತರಲಿಲ್ಲ, ತುಂಬ ರೇಟ್ ಇವಾಗ ಮೀನಿಗೆ. ನೋಡಿ ಗೈಸ್, 3 ಪೇರಳೆ ತಂದರು ಹಸ್ಬೆಂಡ್. ಅದರಲ್ಲಿ ಒಂದು ಹಾಳಾಗಿದೆ, 2 ಒಳ್ಳೇದಿಲ್ಲ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತಿನ್ನಬೇಕು, ತುಂಬ ಒಳ್ಳೆ ಆಗ್ತದೆ. ಶೆಕೆಯಲ್ಲಿ ನಿಲ್ಲಿಕ್ಕಾಗದೆ ಗೈಸ್, ಅಂಗಳಕ್ಕೆಲ್ಲ ಹಸ್ಬೆಂಡ್ ನೀರು ಹಿಡಿತಾ ಇದ್ದಾರೆ. ಅಷ್ಟು ಅಂದರೆ ಅಷ್ಟು ಶೆಕೆ ಗೈಸ್, ನಿಲ್ಲಿಕ್ಕಾಗೋದಿಲ್ಲ. ಅದರ ಹಿಂಬದಿಯಲ್ಲಿ ನಮಗೆ ತುಂಬ ಒಳ್ಳೆ ಗಾಳಿ ಬರ್ತದೆ. ಬಟ್ ಮುಂದೆ ಅದು ಸಿಮೆಂಟ್ ಇದಲ್ವಾ, ಆಗೋದೇ ಇಲ್ಲ ಶೆಕೆಯಲ್ಲಿ. ಆದಷ್ಟು ಬೇಗ ಏನಾದರೂ ಸೀಟ್ ಏನಾದರೂ ಹಾಕಿ ಗೈಸ್. ಎಲ್ಲೂ ನಿಲ್ಲಕ್ಕಾಗೋದಿಲ್ಲ ಗೈಸ್. ಅಲ್ಲಿ ಕೂಡ ಅಂಗಳಕ್ಕೆ ನೀರು ಹಾಕಿದ್ವಿ ಗೈಸ್, ಅಲ್ಲಿ ಕೂಡ ಹಾಗೆ ಒಂದು 5 ನಿಮಿಷ ಮಾತ್ರ ನೀರು ಹಾಕಿ ನಿಲ್ಲಿಕ್ಕಾಗೋದು. ಮತ್ತು ರಿಟರ್ನ್ ಅದೇ ರೀತಿ ಬಿಸಿ 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 ಆಗೋದು. ಎಲ್ಲೂ ನಿಲ್ಲಿಕ್ಕಾಗೋದಿಲ್ಲ. ಇಲ್ಲಿ ಹಿಂಬದಿ, ನಾನು ನಿಮಗೆ ಅವತ್ತೇ ಹೇಳಿದ್ದೆ, ಇಲ್ಲಿ ಹಿಂಬದಿಯಲ್ಲಿ ಕೂತ್ರೆ ಇವಾಗಲ್ಲ, ಒಂದು 1 ಗಂಟೆ 2 ಗಂಟೆ ಆಗಬೇಕು ಗೈಸ್. ಒಳ್ಳೆ ಗಾಳಿ ಮತ್ತೆ ಸ್ಟಾರ್ಟ್ ಆಗ್ತದೆ. ಮತ್ತು ಸಂಜೆ ತನಕ ಗಾಳಿ ಇರ್ತದೆ. ಬಟ್ ಇವಾಗ ಉಂಟಲ್ಲ, ಗಾಳಿ ಇಲ್ಲವೇ ಇಲ್ಲ. ಮತ್ತು ನಿಮಗೆ ನಾನು ತೋರಿಸ್ಬೇಕಂತಲಿದ್ದೆ, ಬಟ್ ನನಗೆ ಕೆಲಸದಲ್ಲಿ ಆಚೆ ಹೋಗ್ಲಿಕ್ಕೆ ಆಗಲಿಲ್ಲ. ನದಿಯಲ್ಲಿ ಎಷ್ಟು ಮೀನುಗಳು ಗೈಸ್ ಮೇಲೆ 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 ಬರ್ತಾ ಉಂಟು. ಅಂದರೆ ಬಿಸಿ ನೀರಿಗೆ, ಅದಕ್ಕೆ ಅಲ್ಲಿ ತುಂಬ ಕಷ್ಟ ಆಗ್ತುಂಟು. ಬಿಸಿ ಬಿಸಿ ಉಂಟಲ್ಲ ನೀರು, ಹಾಗೆ ಒಮ್ಮೆ ಜಂಪ್ ಮಾಡಿ ಇಳಿತದೆ. ತುಂಬ ಮೀನುಗಳು ಗೈಸ್, ಎಷ್ಟು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹಾರಿ ಕೆಳಗೆ ಹೋಗ್ತದೆ ನೀರಿನಲ್ಲಿ. ನಾನು ಆಗ ನೋಡ್ತಾ ಇದ್ದೆ, ಬಟ್ ಅದು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಹಾಗೆ ಚಾರ್ಜಿಗೆ ಇಟ್ಟಿದ್ದೆ, ಮತ್ತೆ ತೋರಿಸುವ ಅಂತ ಹೇಳಿ. ಮತ್ತೆ ನನಗೆ ಕೆಲಸದಲ್ಲಿ ಬ್ಯುಸಿ ಆದೆ. ಇನ್ನೊಂದು ಸಲ ನಿಮಗೆ ಶೂಟ್ ಮಾಡಿ ತೋರಿಸ್ತೇನೆ. ಇವಾಗಲ್ಲ, ಒಂದು ಬೆಳಿಗ್ಗೆ ಟೈಮ್ ಆಗಬೇಕು. ನೀರು ತುಂಬ ಬಿಸಿಯಾಗಿರ್ತದೆ ಪಾಪ ಗೈಸ್. ಅದಕ್ಕೂ ಒಂದು 11 ಗಂಟೆ ಅಷ್ಟು ಆಗುವಷ್ಟರಲ್ಲಿ ಇರ್ತದೆ. ಬಟ್ ಇವಾಗ 12 ಆಯ್ತಲ್ವ, ಹಾಗಾಗಿ ಇವಾಗ ಅದು ಕಾಣುವುದಿಲ್ಲ. ಬೆಳಿಗ್ಗೆಯಿಂದ 11 ತನಕ ಇರ್ತದೆ ಮೇಲೆ. ಮತ್ತೊಂದು ಸಂಜೆ ಗೈಸ್, ಒಂದು 4 ಗಂಟೆಯ ನಂತರ ಮತ್ತೆ. ನೋಡಿ ಗೈಸ್, ಒಲೆಯಲ್ಲಿ ಅನ್ನ ಆಗ್ತಾ ಉಂಟು. ನಾನು ಸ್ವಲ್ಪ ಮೆಲ್ಲನೆ ಇಟ್ಟಿದ್ದೆ. ಅದರ ಇದು ಬೆಂಕಿಯನ್ನು ಜಾಸ್ತಿ ಮಾಡಿ ಇರಲಿಲ್ಲ, ಅದು ಕಪ್ಪಾಗ್ತದೆ ಅಂತ ಮಡಕೆ. ಬಟ್ ಎಂತ ಮಾಡೋದು, ನನಗೆ ಬೇಗ ಆಗಬೇಕು. 1:12 ಆಯಿತು, ಇನ್ನು ಪದಾರ್ಥ ಆಗಿ ಆಗಬೇಕು, ನೀರಿಡ್ಲಿಕ್ಕೆ ಉಂಟು. ಸೊ ಹಾಗಾಗಿ ಒಲೆ ಸ್ವಲ್ಪ ಜಾಸ್ತಿ ಮಾಡಿದೆ ಬೆಂಕಿ. ಫೈನಲಿ ಅನ್ನ ಆಯಿತು ಗೈಸ್. ಇವಾಗ ನಾನು ಪದಾರ್ಥವನ್ನು ಇಟ್ಟಿದ್ದೇನೆ. ಇನ್ನು ಪದಾರ್ಥ ಒಂದು ಒಲೆಯಲ್ಲಿ ಆದರೆ ಮತ್ತೆ ಬಿಸಿ ನೀರೊಂದಾದರೆ ಆಯಿತು ಗೈಸ್. ಅದು ಅರ್ತಿಕಾಯಿ ನೋಡಿ ಗೈಸ್, ಎಷ್ಟು ಹಣ್ಣಾಗಿದೆ, ಎಷ್ಟು ಬೇಗ. ಮೊನ್ನೆ ತೋರಿಸಿದಷ್ಟೇ ನಿಮಗೆ, ಹಣ್ಣಾಗಿನೂ ಆಯಿತು, ಅದು ಖಾಲಿ ಆಗ್ತಾನೋ ಬಂತು ನೋಡಿ. ತುಂಬ ಆಗಿತ್ತು ಗೈಸ್, ಫುಲ್ ಆಗಿತ್ತು. ಇವಾಗ ಖಾಲಿ ಆಗ್ತಾನೋ ಬಂತು. ಅದು ಎಷ್ಟು ಬೇಗ ದೊಡ್ಡದಾಗ್ತದಂದರೆ ತುಂಬ ಬೇಗ ದೊಡ್ಡದಾಗ್ತದೆ ನೋಡಿ. ನದಿಯಲ್ಲಿ ನೀರು
ಅಲ್ಲಲ್ಲಿ ಮೀನು ನೋಡಿ ಹಾರ್ತದೆ. ಇವಾಗ ನಿಮಗೆ ಖಂಡಿತ ಅಂತೇಳಿ ಗೊತ್ತಿಲ್ಲ ನನಗೆ. ಈಗ 2 ಜಂಪ್ ಆಯಿತು ಮೀನುಗಳು. ಗೈಸ್ ನೋಡಿ, ನಕ್ಷತ್ರ ಫ್ರೂಟ್ಸ್ ಈ ಸಲ ಕಡಿಮೆ ಗೈಸ್, ಕಾಣೋದೇ ಇಲ್ಲ ಮರದಲ್ಲಿ. ತುಂಬ ಬಿದ್ದಿದೆ ಆಯಿತಾ, ಚಿಕ್ಕ ಚಿಕ್ಕದಾಗಿ ಬೀಳ್ತದೆ. ಅದು ತುಂಬ ಸೆಕೆ ಇದ್ದ ಕಾರಣ ಕಾಣಬೇಕು. ನೋಡಿ ಎಷ್ಟು ಬಿದ್ದಿದೆ, ಮತ್ತು ಮರದಲ್ಲಿ ಎಲ್ಲಿ ಕಾಣೋದು ನೋಡಿ, ರಾಶಿ ರಾಶಿ ಬಿದ್ದಿದೆ ಗೈಸ್. ಗೈಸ್ ಮೋಡ ಆಗಿದೆ ನೋಡಿ, ಕಾಣ್ತಿರ್ಬೋದು ಈಗ ಮೋಡ. ಹಾಗೆಯೇ ಗಾಳಿ ಬರ್ತದೆ ಮೋಡ ಇದ್ದ ಹಾಗೆ. ಆ ಮೋಡ ಎಲ್ಲ ಆ ಗಾಳಿಗೆ ಹೋಗ್ತದೆ ನೋಡಿ ಗೈಸ್ ಎಷ್ಟು ಮೋಡ ಆಗಿದೆ. ಆ ಮೋಡ ಎಲ್ಲ ಇನ್ನು ಗಾಳಿಗೆ ಹೋಗ್ತದೆ. ಮತ್ತು ಎಲ್ಲಿಂದ ಮಳೆ ಬರುವುದು, ಎಲ್ಲ ಕಡೆ ಬಂದಾಯಿತು ಗೈಸ್. ನೋಡಿ ಚಿಕ್ಕು ಮುಗೀತಾ ಬಂತು. ಅಲ್ಲಲ್ಲಿ ಒಂದು ಎನಿಸಿದರೆ ಒಂದು 10 ಇದೆ ಏನೋ ಅಷ್ಟೇ. ಮರಕ್ಕೆ ಇವಾಗ ತುಂಬ ಹೂ ಆಗ್ತಾ ಇದೆ, ಇನ್ನೂ ಆಗಬೇಕು ರಿಟರ್ನ್. ಒಮ್ಮೆದೆಲ್ಲ ಆಗಿ ಮುಗಿಯಿತು ನೋಡಿ, ಅಲ್ಲಲ್ಲಿ ದೂರ ಇದೆ. ರಾಮಫಲ ಕೂಡ ಹಾಗೆ ತುಂಬ ದೂರದಲ್ಲಿ ಇದೆ, ಒಂದೊಂದು ಕಾಣೋದು ಕೂಡ ಇಲ್ಲ ಗೈಸ್. ಅದು ನೋಡಿ ಹಾಳಾಗಿದೆ ಅಲ್ಲ ಅದು. ಈ ಸಲ ಒಳ್ಳೆ ಹಣ್ಣಾಗಲಿಕ್ಕೆ ನಮಗೆ ಸಿಗಲಿಲ್ಲ ಗೈಸ್. ಹುಣಸೆ ಮರ ನೋಡಿ, ಈ ಸಲ ಎಲ್ಲ ಖಾಲಿ ಹುಣಸೆ ಮರ, ಒಂದು ಕೂಡ ಇಲ್ಲ, ಹುಳಿ ನೋಡಿ. ನೀಂದು ಮರ ಅಂತ ಹೇಳ್ತಾರಲ್ಲ ಅದೇ ನಾನೀಗ ನಿಮಗೆ ತೋರಿಸಿದ್ದಲ್ಲ ಗೈಸ್. ಎಂತ ಒಳ್ಳೆ ಗಾಳಿ ಬರ್ತದೆ ಅಂತ ಹೇಳಿದರೆ ಗೈಸ್ ನೋಡಿ, ತುಂಬ ಒಳ್ಳೆ ಆಗ್ತದೆ ಗೈಸ್. ಅಷ್ಟು ಜೋರುಂಟು ಗಾಳಿ ಕೂಡ, ಮತ್ತು ತುಂಬ ಒಳ್ಳೆ ಆಗ್ತದೆ ಇಲ್ಲಿ ಕೆಳಗಡೆ ಬರಲಿಕ್ಕೆ ನೋಡಿ. ದೋಣಿ ಇಲ್ಲೇ ಇದೆ, ಅಂಕಲದ್ದು ನೆನಪಾಗ್ತದೆ, ಅವರ ದೋಣಿ ಇದು ನೋಡಿ. ತುಂಬ ಕಾಯೆಲ್ಲ ಬಿದ್ದಿದೆ ಈ ಮರದ್ದು. ಇದು ನೀರು ಕೂಡ ನೋಡಿ ಗಾಳಿಗೆ ಯಾವ ರೀತಿ ಕಾಣ್ತದೆ ಅಂತಲ್ಲ. ಮೀನುಗಳು ಈಗ ಹಾರುವುದಿಲ್ಲ ಗೈಸ್, ಒಂದು ಸಂಜೆ ಹೊತ್ತು ಇಲ್ಲದಿದ್ದರೆ ಬೆಳಿಗ್ಗೆಯಿಂದ ಒಂದು 11 ಗಂಟೆ ತನಕ ಹಾರ್ತಾನೇ ಇರ್ತದೆ. ಬಿಸಿಲಿಗೆ ಈಗೆಲ್ಲ ಎಲ್ಲಿ ಹೋಗೋದು ಪಾಪ. ನೆರಳು ಇದ್ದಲ್ಲಿ ಬಂದು ನಿಲ್ಬೇಕಷ್ಟೆ, ನೆರಳು ಅಷ್ಟೊಂದಿಲ್ಲ ತುಂಬ ನೋಡಿ. ದೂರದಲ್ಲಿ ನೆರಳಿರುವುದು ಸ್ವಲ್ಪ ಸ್ವಲ್ಪ ಅಂತೇಳಿ. ಇಲ್ಲಿ ಮಾತ್ರ ಕಾಲಿಡ್ಲಿಕ್ಕೆ ಏನೂ ಆಗೋದಿಲ್ಲ ಗೈಸ್, ಕಾಣುದು ಕೂಡ ಇಲ್ಲ. ಮತ್ತು ಕೆಸರು, ತುಂಬ ಕೆಸರಿದೆ ಇಲ್ಲಿ ಸೈಡಿಗೆ. ನಮ್ಮ ಕಾಲು ಕೆಳಗೆ ಬಿದ್ದರೆ ಉಂಟಲ್ಲ, ಮತ್ತೆ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಕಟ್ಟಿಗೆಲ್ಲ ಉಂಟು ಗೈಸ್, ಇದನ್ನು ಕಡಿಬೇಕಂತ ಹೇಳ್ತಾ ಇದ್ರು ಮೊನ್ನೆ ಹಸ್ಬೆಂಡ್. ಮಳೆಗಾಲಕ್ಕೆ ಆಗ್ತದಲ್ಲ ನೋಡಿ ಗೈಸ್. ಇಲ್ಲೇ ಇದು ಇಲ್ಲಿ ತನಕ ಇತ್ತಲ್ಲ ನೀರು, ಇದೇ ಕೆಳಗೆ ಹೋಗಿ ಹೇಗೆ ಹೋಗ್ತದೆ ನೋಡಿ. ನಾನು ಇಟ್ಟ ಕಾಲು ಈಗ ಕೆಳಗೆ ಇಳಿದು ಹೋಗಿದೆ. ದೋಣಿಯಲ್ಲಿ ಪ್ರವೀಣ್ ಅಣ್ಣನವರ ಬಲೆ ಎಲ್ಲ ಇದೆ ನೋಡಿ, ಯಾವ ರೀತಿ ಕಾಣ್ತದೆ ನೋಡಿ. ಗಾಳಿ ಮಾತ್ರ ಸೂಪರ್ ಗೈಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಏನೋ ಚೇರ್ ಎಲ್ಲ ಹಾಕಿ ಕೂತ್ಕೊಂಡ್ರೆ ಉಂಟಲ್ಲ ಗೈಸ್, ತುಂಬ ಒಳ್ಳೆ ಆಗ್ತದೆ. ಇದು ಕೊರೋನಾ ಥರನೇ ಇದೆ ನೋಡಿ ಈ ಫ್ರೂಟ್ಸ್. ಕೊರೋನಾ ಫ್ರೂಟ್ಸ್ ಅಂತ ಹೇಳ್ತಾ ಇದ್ರು. ಕೊರೋನಾ ಫ್ರೂಟ್ಸ್ ಅಲ್ಲ, ಸಾರಿ, ಕೊರೋನಾದ ಕಾಯಿ ಅಂತೇಳಿ ಎಲ್ಲರೂ ಹೆಸರಿಟ್ಟಿದ್ರು ಗೈಸ್ ಮೊದಲು. ಹಾಗೇ ಇದೆ, ಕೊರೋನಾ ಥರವೇ ನೋಡಲಿಕ್ಕೆ. ಇಲ್ಲಿ ಒಂದು ಹಾವು ಇರ್ತದೆ ಗೈಸ್, ಯಾವಾಗಲೂ ದೊಡ್ಡ ಹಾವು. ಒಮ್ಮೆ ಆ ಹಾವು ಬಲೆಗೆ ಬಿದ್ದು ಸತ್ತು ಹೋಗಿತ್ತು, ದೊಡ್ಡ ಹಾವು ಇತ್ತು. ರಿಟರ್ನ್ ಈಗ ಅಷ್ಟೇ ದೊಡ್ಡ ಹಾವು ಇನ್ನೊಂದಿದೆ, ಅದರ ಮರಿಯ ಏನು ಅಷ್ಟು ದೊಡ್ಡದಾಗಿದೆ ಗೈಸ್. ಯಾವಾಗ ಎಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಬಳ್ಳೆಗಳಲ್ಲೆಲ್ಲ ಇರ್ತದೆ, ಹಾಗೆ ಸ್ವಲ್ಪ ಹೆದರಿಕೆ ನಮಗೆ ಎಲ್ಲಿ ಇರ್ತದೆ ಅಂತ. ಕಾಣೋದು ಕೂಡ ಇಲ್ಲ. ದೊಡ್ಡದಂದ್ರೆ ದೊಡ್ಡದು ಗೈಸ್, ಅಷ್ಟೊಂದು ದೊಡ್ಡದಿದೆ, ನೋಡುವಾಗಲೇ ಹೆದರಿಕೆ ಆಗ್ತದೆ. ಹಾಗೆ ಹೆದರಿಕೆ. ಕಟ್ಟಿಗೆಲ್ಲ ಇದೆ ಗೈಸ್ ನೋಡಿ, ಇನ್ನು ಜೋಡಿಸಿ ಎಲ್ಲ ಇಡಬೇಕು. ಯಾಕೆಂತ ಹೇಳಿದರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಮತ್ತೆ ಕಟ್ಟಿಗೆ ಒಣಗಿದ್ದು ಸಿಗೋದೇ ಇಲ್ಲ. ಮತ್ತು ಇವಾಗ ಗ್ಯಾಸ್ ಕೂಡ ಇಲ್ಲ ಅಲ್ಲ ಗೈಸ್, ಹಾಗಾಗಿ
ಕಟ್ಟಿಗೆ ಬೇಕೇ ಬೇಕು, ಎಷ್ಟು ಇದ್ರೂ ಸಾಕಾಗಲಿಕ್ಕಿಲ್ಲ ಈ ಗ್ಯಾಸಿನ ಉಪದ್ರದಿಂದ. ನೋಡಿ, ಇದನ್ನು ಇನ್ನು ಜೋಡಿಸಿ ಇನ್ನು ಸ್ವಲ್ಪ ತರಲಿಕ್ಕೆಲ್ಲ ಉಂಟು. ಇದನ್ನು ಭಾಗ ಮಾಡಿ ಎಲ್ಲ ಹಾಕ್ಲಿಕ್ಕೆ ಉಂಟು. ಹಾಗೆ ಪಪ್ಪಾಯ ನೋಡಿ ಗೈಸ್, ಹಣ್ಣಾಗ್ತಾ ಇರ್ತದೆ. 2 ಡೇಸಿಗೊಮ್ಮೆ ಒಂದೊಂದು ಹಣ್ಣಾಗಿ ಸಿಗ್ತದೆ ನೋಡಿ. ಈಗ 2 ಇದೆ ಒಮ್ಮೆಲೆ ಒಟ್ಟಿಗೆ, ಅದರ ನೆಕ್ಸ್ಟ್ ಇನ್ನೊಂದು 2 ಆಗ್ತದೆ ನೋಡಿ. ಹಲಸಿನಕಾಯಿ ನೋಡಿ ಗೈಸ್, ಹಲಸು ನೋಡಿ 2, 3, 4 ಇದೆ. ಅದು ನದಿಯ ಪಕ್ಕನೇ ಇರುದು ಗೈಸ್ ನೋಡಿ, ಬಿದ್ರೆ ನದಿ ಹೀಗೆವೆ. ಹೋಸೆಲ್ಲ ಕೂಡ ಹಾಗೇ ಬಿದ್ದಿತ್ತು ನದಿಗೆ, ಅಂಕಲ್ ತೆಗೆದಿದ್ರು. ಈ ಸಲ ಕೂಡ ಅಲ್ಲಿಗೆ ಬೀಳ್ತದೆ ನೋಡಿ ಗೈಸ್. ನನ್ನ ಮಗನಿಗೆ ಪೇರಳೆ ಕಟ್ ಮಾಡಿ ಅದಕ್ಕೆ ಉಪ್ಪು, ಖಾರ ಮತ್ತೆ ಪೆಪ್ಪರ್ ಎಲ್ಲ ಹಾಕಿ ಕೊಡ್ಬೇಕಂತೆ. ಸೊ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಗೈಸ್. ಈ ರೀತಿ ಇದೆ, ತುಂಬ ಒಳ್ಳೇದಿದೆ. ಅಂದರೆ ಹಣ್ಣು ಅಲ್ಲ ಕಾಯು ಅಲ್ಲ, ಆ ರೀತಿ ಅದು ತುಂಬ ಒಳ್ಳೆ ಆಗ್ತದೆ ಉಪ್ಪು ಅದೆಲ್ಲ ಹಾಕಿದರೆ. ಹಾಗೆ ನಾನು ಇದಕ್ಕೆ ಕಟ್ ಮಾಡ್ತಾ ನೋಡಿ ಗೈಸ್. ಇಷ್ಟು ಒಂದು ಕಟ್ ಮಾಡಿ ಇಷ್ಟು ಸಿಕ್ಕಿತ್ತು. ಅದಕ್ಕೆ ಮೊದಲು ನಾನಿಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಎಲ್ಲ ಹಾಕಿ ತಿಂದರೆ ಶೀತ ಆಗೋದಿಲ್ಲ ಗೈಸ್. ಆಮೇಲೆ ಸ್ವಲ್ಪ ಖಾರದ ಹುಡಿ ಅಂದರೆ ಮೆಣಸಿನ ಹುಡಿ ಸ್ವಲ್ಪ ಹಾಕ್ತೇನೆ, ಯಾಕೆಂದರೆ ಪೆಪ್ಪರ್ ಹಾಕ್ತಾನಲ್ಲ, ಸೊ ಹಾಗೆ. ಆನಂತರ ಪೆಪ್ಪರ್ ನೋಡಿ, ಸ್ವಲ್ಪ ಚಿಟಿಕೆಯಷ್ಟು ಪೆಪ್ಪರ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈ ರೀತಿ ಮಾಡಬೇಕು, ಆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸಿಗ್ತದೆ. ಒಂದೇ ಲೆಕ್ಕ ಮಿಕ್ಸ್ ಆಗ್ತದೆ ನೋಡಿ. ಇವಾಗ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಈ ರೀತಿ ಮಾಡಿದರೆ ನೋಡಿ. ಒಂದು ತಿಂದು ನೋಡುವ ಗೈಸ್. ನೋಡಿ, ತಿಂತಾ ಇದ್ದೇನೆ. ಸೂಪರ್ ಇದೆ. ಈ ರೀತಿ ಮಾಡ್ಕೊಂಡು ತಿನ್ನಬೇಕು. ಶೀತ ಕೂಡ ಆಗೋದಿಲ್ಲ ಅದಕ್ಕೆ ಉಪ್ಪು ಎಲ್ಲ ಹಾಕಿದರೆ, ಪೆಪ್ಪರ್ ಎಲ್ಲ ಹಾಕಿದರೆ. ಲೈಟಾಗಿ ಖಾರದ ಪುಡಿ ಹಾಕೋದು, ಉಪ್ಪು ಸ್ವಲ್ಪ ಹಾಕೋದು. ಕೆಲವರು ಈ ರೀತಿ ಮಾಡಿ ತಿಂತಾರೆ, ಅಂಗಡಿಯಿಂದ ತಂದು ಅದಕ್ಕೆ ಉಪ್ಪು, ಖಾರ ಮತ್ತು ಪೆಪ್ಪರ್ ಎಲ್ಲ ಹಾಕಿ ತಿನ್ನೋದು ಉಂಟು. ಅಂದರೆ ಇದು ಊರಿದ್ದ ಆದ್ದರಿಂದ, ಕಷಿ ಎಲ್ಲ ಊರಿದ್ದಾದ್ದರಿಂದ ತುಂಬ ಒಳ್ಳೆಯದಾಗ್ತದೆ ಗೈಸ್. ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು ತಲೆಗೆ. ಮೊನ್ನೆಯಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತ ಹೇಳಿದ್ದೆ. ನಾವು ತೆಗೆದ ಎಣ್ಣೆ ಉಂಟಲ್ಲ, ಕೊಬ್ಬರಿ ಎಣ್ಣೆ, ನಾವೇ ಕೊಬ್ಬರಿ ಇದು ತೆಂಗಿನಕಾಯಿ ಸುಳಿದು ಅದನ್ನು ಒಣಗಿಸಿ ಮಿಲ್ಲಿಗೆ ಕೊಂಡೋಗಿ ಅದರಿಂದ ತೆಗೆದು ತಂದ ಶುದ್ಧವಾದ ಎಣ್ಣೆ, ನಮ್ಮದೇ ತೆಂಗಿನಕಾಯಿಯದ್ದು. ಸೊ ನಾನು ಈಗ ಪ್ಯಾರಾಶೂಟ್ ಆಗಲಿ ಅಥವಾ ಬೇರೆ ಅಲೋವೇರದ್ದು ಪ್ಯಾರಾಶೂಟ್ ಎಣ್ಣೆ ಆಗಲಿ ಅದೆಲ್ಲ ಹಾಕೋದು ಬಿಟ್ಟಿದ್ದೇನೆ ಗೈಸ್. ಏನು ಹಾಕಿದ್ರು ಕೂದಲು ಉದುರುದು ನಿಲ್ತಾನೆ ಇರಲಿಲ್ಲ, ಉದುರುದೇ ಇತ್ತು. ಆನಂತರ ನಾನೀಗ ಅಗಸೆ ಬೀಜದ್ದು ಇದು ಹಾಕ್ತಾ ಇದ್ದೇನಲ್ಲ, ಅದರ ನೀರು ಮತ್ತು ಇದು ಎಣ್ಣೆ, ಇದನ್ನು ನಾನು ಯೂಸ್ ಮಾಡೋದು. ಯಾವುದು ಕೆಮಿಕಲ್ ಇಲ್ಲ ಅಲ್ಲ, ಪ್ಯೂರ್ ಎಣ್ಣೆಲ್ಲ. ಸೊ ಆದ ನಂತರ ನನ್ನ ಕೂದಲು ನೋಡಿ ಸ್ವಲ್ಪ ಉದ್ದ ಕೂಡ ಬೆಳೆಯಿತು, ಮತ್ತು ಸ್ವಲ್ಪ ದಪ್ಪ ಕೂಡ ಇದೆ ಇವಾಗ. ಮೊದಲು ಹಾಗೆ ಕೂದಲು ಬಾಚುವಾಗ ತುಂಬ ಕೂದಲೆಲ್ಲ ಉದುರುದಿಲ್ಲ. ತುಂಬ ಒಳ್ಳೆ ರಿಸಲ್ಟ್ ನನಗೆ ಕೊಟ್ಟಿದೆ. ಕೆಲವರಿಗೆ ಆಗುದಿಲ್ಲ ಕಾಣಬೇಕು, ತಲೆ ಸಿಡಿತಾರೆಲ್ಲ, ಆದರೆ ಕೆಲವರಿಗೆ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದಕ್ಕೂ ನಾವು ಅದರಲ್ಲಿ ಎಷ್ಟು ಅಂತ ಹೇಳಿದ್ರು ಕೂಡ ಶುದ್ಧವಾದಂತ ಹೇಳ್ತಾರೆ, ಬಟ್ ಕೆಮಿಕಲ್ ಇದ್ದೇ ಇರುತ್ತೆ. ಇದಾದರೆ ಹಾಗೆ ಅಲ್ಲ, ಪ್ಯೂರ್ ಎಣ್ಣೆ. ತುಂಬ ಮಂದಿ ಇವಾಗ ನನಗೆ ಗೊತ್ತಿದ್ದ ಪ್ರಕಾರ ನಾನು ನೋಡಿದ್ರಲ್ಲಿ ತುಂಬ ಮಂದಿ ಇದೇ ರೀತಿ ಮಾಡ್ತಾರೆ, ಎಲ್ಲ ಎಣ್ಣೆಯನ್ನು ಹಾಕೋದು. ಕೆಲವರು ಬಿಟ್ಟಿದ್ದಾರೆ, ನಾನು ತುಂಬ ಮಂದಿಯನ್ನು ನೋಡಿದ್ದೇನೆ ಬಿಟ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನೇ ಹಾಕ್ತಾರೆ. ಇದರಲ್ಲಿ ಕೂದಲು ಅಷ್ಟೊಂದು ಬೇಗ ಬಿಳಿ ಆಗುವುದೆಲ್ಲ ಇಲ್ಲ, ಕಪ್ಪಾಗಿ ಚೆನ್ನಾಗಿರ್ತದೆ ಗೈಸ್. ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ ಗೈಸ್. ತೋಟಕ್ಕೆ ನೀರು ಬಿಟ್ಟಿದ್ದಾರೆ. ನೀರು ಬಿಟ್ಟಿದಾಗ ಹೋಗೋದಂದರೆ ಒಂಥರ ಆಗ್ತದೆ, ಯಾಕೆಂದರೆ ಕಾಲೆಲ್ಲ ಒಂಥರ ಒದ್ದೆ ಆಗ್ತದೆ ಗೈಸ್, ನಡೀಲಿಕ್ಕೆ ಆಗೋದಿಲ್ಲ. ಹಾಗೆ
ನಾನು ಅಮ್ಮ ಮಗ ಹೊರಟ್ವಿ. ನೋಡಿ ನೀರು ಬಿಟ್ಟಿದ್ದಾರೆ ತೋಟಕ್ಕೆ, ನೋಡಿ ಕಾಣ್ತಾ ಇದೆ. ಅದು ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ತರಕಾರಿಯ ಚಪ್ಪರ, ಹೀರೆಕಾಯಿ ಮತ್ತು ಸೋರೆಕಾಯಿ. ನೋಡಿ ನೀರಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಹಲಸಿನಕಾಯಿ ನೋಡಿ ಗೈಸ್, ಚಿಕ್ಕ ಚಿಕ್ಕದಾಗಿ ತುಂಬ ಆಗಿದೆ. ಇದೊಂದು ನಮ್ಮದು ಹರಸಾಹಸ ಹತ್ತಿ ಹೋಗೋದು. ಅದು ಬಿದ್ದದ್ದು ತೆಗೆದಿರಲಿಲ್ಲ, ಹಾಗೆ ಹತ್ತಿ ಹೋಗೋದು. ತುಂಬ ಇಲ್ಲಿ ಗಿಡ ಎಲ್ಲ ಬೆಳೆದಿದೆ ಗೈಸ್. ನೋಡಿ ಎಷ್ಟೊಂದು ಗಿಡ ಬೆಳೆದಿದೆ ಅಂದರೆ ಮುಳ್ಳೆಲ್ಲ ತುಂಬ ಇದೆ. ಇದನ್ನೆಲ್ಲ ಇನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು. ನೋಡಿ ಎಂತ ಇದ್ದರೂ ಕೂಡ ಗೊತ್ತಾಗಲಿಕ್ಕಿಲ್ಲ. ಈ ಒಂದು ಮರದಲ್ಲಿ ಕೂಡ ಹಾಗೆ ಹಲಸಿನಕಾಯಿ ನೋಡಿ ಇದೆ, ಚಿಕ್ಕದಾಗಿದೆ, ಕೆಲವೊಂದು ದೊಡ್ಡದಾಗಿದೆ. ಈ ಸಲ ಹಲಸು ಸ್ವಲ್ಪ ಇದೆ. ಇದು ನೋಡಿ ಅಜ್ಜಿಯ ಮನೆಯಲ್ಲಿ ಹೂವಿನ ಗಿಡಗಳು, ಕಶು ಗುಲಾಬಿ ಆಗಿದೆ ನೋಡಿ ಗೈಸ್, 4, 5, 6 ಏನಾಗಿದೆ. ಇದೊಂದು ವೈಟಲ್ಲಿ, ಇದು ಕೂಡ ಚೆಂದ ಇದೆ ನೋಡಿ. ನನಗೆ ಕೂಡ ಇನ್ನೂ ಎಲ್ಲ ಗಾರ್ಡನ್ ಮಾಡಬೇಕು. ಸ್ವಲ್ಪ ಮಳೆ ಬರಲಿ ಅಂತ ಕಾಯುವುದು. ಹಬ್ಬಲಿಗೆ ನೋಡಿ ಚೆಂದ ಇದೆ ಕಲ್ಲರ್. ವೈಟ್ ದಾಸವಾಳ ಕೂಡ ನೋಡಿ, ಅದು ಮದ್ದಿಗೆಲ್ಲ ಆಗ್ತದೆ, ದೋಸೆ ಎಲ್ಲ ಮಾಡ್ತಾರೆ ವೈಟ್ ದಾಸವಾಳದ್ದು. ಇದು ನೋಡಿ ಗೊಂಚಲು ಇದೆ. ಜೀರಿಗೆ ಮೆಣಸು ನೋಡಿ ಗೈಸ್, ತುಂಬ ಒಳ್ಳೆ ಆಗ್ತದೆ ಮೀನಿನ ಪದಾರ್ಥಕ್ಕೆಲ್ಲ, ಮತ್ತು ಉಪ್ಪುಂಚಿ ಮಾಡುವಾಗ ಮಾವಿನಕಾಯಿಯದ್ದೆಲ್ಲ. ಇದು ನೋಡಿ ಗೈಸ್ ಒಂದು ಸ್ಟವ್, ಡೀಸೆಲ್ ಇಲ್ಲದಿದ್ದರೆ ಸೀಮೆಎಣ್ಣೆ ಹಾಕಿ ಮಾಡುವಂಥದ್ದು ಒಲೆ ನೋಡಿ ಗೈಸ್. ಎಗ್ ಫ್ರೂಟು ನೋಡಿ, ಹೋದ ಸಲ ಒಂದೇ ಆದದ್ದು, ಬಟ್ ಈ ಸಲ 3 ಆಗಿದೆ. 3 ಕಾಣ್ತದೆ. ಮತ್ತು ಆ ಎಲೆಗಳು ತುಂಬ ಜಾಸ್ತಿ ಅಲ್ಲ ಗೈಸ್, ಕಾಣುವುದೇ ಇಲ್ಲ ಎಲ್ಲಿ ಇದ್ದರೂ ಕೂಡ. ನೋಡಿ ಇದು 2ನೇದ್ದು, ಇನ್ನೂ ಒಂದು ಇದೆ. ನೋಡಿ ಇದೊಂದು, ಇದು ಸ್ವಲ್ಪ ಚಿಕ್ಕದು, ಯಾವಾಗ ದೊಡ್ಡದಾಗ್ತದೆ ಅದು. ನೋಡಿ ಹೂವೆಲ್ಲ ತುಂಬ ಇದೆ ಗೈಸ್, ಬಟ್ ಆಗೋದಿಲ್ಲ.